ಏನಿದು ಕನಸು ಅಂದ್ರೆ ಏನು? ಕನಸು ನಮ್ಮ ನಿಜ ಜೀವನಕ್ಕೆ ಏನಾದ್ರೂ ಕನೆಕ್ಷನ್ ಕೊಡುತ್ತಾ? ಕನಸುಗಳು ಮನಸ್ಸನ್ನ ಮುಟ್ಟಕ್ಕೆ ಅಂದ್ರೆ ಸುಪ್ತ ಚೇತನವನ್ನ ಮುಟ್ಟಕ್ಕೆ ಅದು ಒಂದು ಹೆದ್ದಾರಿ ಇದ್ದಂಗೆ. ಹೀಗೆ ಮಲಗೋಕ್ಕೂ ಮುಂಚೆ ಏನಾದ್ರೂ ಯೋಚನೆ ಮಾಡ್ತಿರ್ತಿರ್ತೀವಿ ಅದೇ ಯಾವುದೋ ಒಂದು ವಿಚಾರದ ಬಗ್ಗೆ, ಅದೇನಾದ್ರೂ ಕನಸಲ್ಲಿ ಬೀಳುವಂತ ಸಾಧ್ಯತೆ ಇರುತ್ತಾ? ಕನಸುಗಳು ಆರೋಗ್ಯವಂತರ ನಿದ್ದೆಯ ಲಕ್ಷಣ. ಬೆಳಗ್ಗೆ ಏನ್ ಕನಸು ಬೀಳುತ್ತೆ ಅದು ಸತ್ಯ ಆಗೋ ಸಾಧ್ಯತೆ ಇರುತ್ತೆ ಅಂತ. ಅವು ನಿಜವಾಗಿ ದಿನದ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದ ಸೂಚನೆಯೇ ಆಗಿದೆ. ಸಂಬಂಧನೇ ಇಲ್ಲ ನಮ್ಮ ಡೈಲಿ ರೂಟೀನ್ ಲೈಫ್ಗೂ ಅದಕ್ಕೂ ಎತ್ತಣ ಸಂಬಂಧ ಅಂತ ಹೇಳಿ. ಅನುಭವಗಳ ಇದ್ದಾಗ ಮಾತ್ರನೇ ಕನಸಾಗಿ ಬರುತ್ತೆ ಅಂದಾಗ ಆಕೃತಿ ಇರಲ್ಲ. ಕನಸು ಅದು ಜೀವನದ ಭಾಗ. ಇದು ಒಳ್ಳೆ ಮುನ್ಸೂಚನೆಯನ್ನು ಕೊಡುತ್ತೆ, ಕೆಟ್ಟ ಮುನ್ಸೂಚನೆಯನ್ನು ಕೊಡುತ್ತೆ. ಇಲ್ಲ ಕನಸುಗಳು ನಿಜ ಆಗ್ಬಿಡುತ್ತೆ ಅಂತ ನಂಬಿ ಕೆಟ್ಟವರು ಇದ್ದಾರೆ. ಕನಸು ಪ್ರತಿಯೊಬ್ಬರಿಗೂ ಕೂಡ ಕನಸು ಒಂದಲ್ಲ ಒಂದು ರೀತಿ ಬಿದ್ದೇ ಇರುತ್ತೆ. ಕೆಲವೊಂದು ರಾತ್ರಿ ಬೀಳುವಂಥ ಕನಸು, ಕೆಲವೊಂದು ನಾವು ಹಗಲು ಕನಸು ಅಂತ ಕೂಡ ಹೇಳ್ತೀವಿ. ರೊಮ್ಯಾಂಟಿಕ್ ಕನಸು ಇರುತ್ತೆ, ಒಳ್ಳೆ ಕನಸು ಇರುತ್ತೆ. ಈ ಕನಸು ಕೆಲವೊಂದು ಬಾರಿ ಕನೆಕ್ಷನ್ ಇಲ್ಲದಿರುವಂತಹ ಕನಸು ಕೂಡ ಬೀಳುತ್ತೆ. ಹಾಗೆ ಕೆಲವೊಂದು ಭಯದ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಕನಸು ಕೂಡ ಬೀಳುತ್ತೆ. ಹಾಗಾದರೆ ಈ ಕನಸಿನಲ್ಲಿ ಎಷ್ಟು ವಿಧ? ಏನಿದು ಕನಸು ಅಂದರೆ ಏನು? ಕನಸು ನಮ್ಮ ನಿಜ ಜೀವನಕ್ಕೆ ಏನಾದರೂ ಕನೆಕ್ಷನ್ ಕೊಡುತ್ತಾ? ಕನಸಿನಿಂದ ಏನಾದರೂ ಅಪಾಯ ಇದೆಯಾ? ಅಂದರೆ ಕೆಲವರು ಇಮ್ಯಾಜಿನೇಷನ್ ಮಾಡಿಕೊಂಡು ಅಪಾಯ ತಂದ್ಕೊಂಡವ್ರು ಇದ್ದಾರಾ? ಸೊ ಈ ಮನೋವಿಜ್ಞಾನದಲ್ಲಿ ಕನಸು ಅಂದರೆ ಏನು ಅಂತ ಹೇಳಿ ಈ ಒಂದು ವಿಚಾರದ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಖ್ಯಾತ ಮನಃಶಾಸ್ತ್ರಜ್ಞರಾದಂತಹ ಡಾಕ್ಟರ್ ಶ್ರೀಧರ್ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ನಾನು ಹೇಳಿದೆ ಈಗಾಗಲೇ ಇಂಟ್ರೊಡಕ್ಷನ್ ಕೊಟ್ಟೆ, ಕನಸು. ಸೊ ಯಾವಾಗಾದ್ರೂ ಕನಸು ಬೀಳ್ತಾನೆ ಇರುತ್ತೆ. ಅಂದರೆ ಕನಸಿಗೆ ಒಂದು ವ್ಯಾಖ್ಯಾನ ಇದೆಯಾ ಸರ್? ಕನಸು ಅಂದರೆ ಅದೊಂಥರ ಅನ್ಲಿಮಿಟೆಡ್ ಅಲ್ವಾ? ಕನಸಿಗೆ ಏನಾದರೂ ವ್ಯಾಖ್ಯಾನ ಇದೆಯಾ? ನೋಡಿ, ಕನಸುಗಳ ಬಗ್ಗೆ ಹೇಳಕ್ಕೆ ಮುಂಚೆನೇ ಅದಕ್ಕೆ ನಿರೂಪಣೆ ಅದು ಡಿಫೈನ್ ಮಾಡೋಕ್ಕೆ ಮುಂಚೆನೇ ಕನಸುಗಳ ಬಗ್ಗೆ ಅತ್ಯುತ್ತಮವಾಗಿರುವಂತಹ ಪ್ರಾರಂಭವನ್ನು ಮಾಡಿದವರು ಸಿಗ್ಮಂಡ್ ಫ್ರಾಯ್ಡ್ ಅಂತ ಹೇಳಿ ಮನೋವಿಜ್ಞಾನದ ಪಿತಾಮಹ ಅಂತ ಕರೀತಾರೆ. ಮನೋವಿಶ್ಲೇಷಣೆ, ಸೈಕೋ ಅನಾಲಿಸಿಸ್ನ ಮುಖ್ಯ. ಆತ ಮೂಲತಃ ನರರೋಗಗಳಿಗೆ ಸಂಬಂಧಪಟ್ಟಂತಹ ವೈದ್ಯ. ನಂತರದಲ್ಲಿ ಮಾನಸಿಕ ಸಮಸ್ಯೆಗಳು ಮನಸ್ಸಿನಿಂದ ಹುಟ್ಟುವಂಥದ್ದು, ಅದೊಂದು ರೋಗ ಅಂತ ನೋಡಬೇಕಾ ಬೇಡವಾ ಅನ್ನೋವಂತಹ ಒಂದು ವಿಷಯದ ಬಗ್ಗೆ ಹೆಚ್ಚು ಗಮನ ಕೊಟ್ಟಾಗ ಮನಸ್ಸು ಅಂದರೆ ಏನು ಅನ್ನೋವಂತಹ ಪ್ರಶ್ನೆಯ ಮೂಲಕ ಆತ ಇದನ್ನು ವಿವರಿಸ್ತಾನೆ. ಸುಪ್ತ ಚೇತನ ಅಂತ ಒಂದು ಇರುತ್ತೆ, ಅನ್ಕಾನ್ಷಿಯಸ್ ಅಂತ. ಅದರೊಳಗಡೆ ಎಲ್ಲ ತರಹದ ನಮ್ಮ ಜೀವನದ ಗೂಢಾರ್ಥಗಳು ತುಂಬ್ಕೊಂಡ್ಬಿಟ್ಟಿರುತ್ತೆ, ರಹಸ್ಯಗಳು ತುಂಬ್ಕೊಂಡ್ಬಿಟ್ಟಿರುತ್ತೆ. ಅವುಗಳೇ ನಮ್ಮ ಜೀವನವನ್ನು ಆ ಹೆಜ್ಜೆ ಇಡು, ಈ ಹೆಜ್ಜೆ ಇಡು, ಅದು ಮಾಡು, ಅನಾಚಾರ ಮಾಡು, ದೇವರಿಗೆ ನಂಬು, ಎಲ್ಲದಕ್ಕೂ ಅದು ಎಷ್ಟೋ ಸತಿ ಕಾರಣವಾಗಿರುತ್ತೆ. ಅದರಲ್ಲೆಲ್ಲ ತುಂಬಿಕೊಂಡಿರುತ್ತೆ ಅಂತ. ಆದರೆ ತಿಳ್ಕೊಳ್ಳೋದು ಹೇಗೆ ಅಂತ ಒಂದು ಪ್ರಶ್ನೆ. ಅವಾಗ ಹೇಳ್ತಾನೆ, ಮನಸ್ಸನ್ನು ತಿಳ್ಕೋಬೇಕು ಅಂದರೆ ಕನಸುಗಳು ಬೇಕು ಅಂತಾನೆ, ಅಥವಾ ಮನಸ್ಸನ್ನು ಕನಸುಗಳು ತೋರಿಸುತ್ತೆ. ಅದಕ್ಕೆ ಅವನು ಹೇಳ್ತಾನೆ, ಕನಸುಗಳು ಮನಸ್ಸನ್ನು ಮುಟ್ಟಕ್ಕೆ ಅಂದರೆ ಸುಪ್ತ ಚೇತನವನ್ನು ಮುಟ್ಟಕ್ಕೆ ಅದು ಒಂದು ಹೆದ್ದಾರಿ ಇದ್ದಂಗೆ. ಅಂದರೆ ರಾಯಲ್ ರೋಡ್ ಟು ಅನ್ಕಾನ್ಷಿಯಸ್ನೆಸ್. ಡ್ರೀಮ್ಸ್ ಆರ್ ರಾಯಲ್ ರೋಡ್ ಟು ಅನ್ಕಾನ್ಷಿಯಸ್ನೆಸ್. ನಮ್ಮ ಮಾನಸಿಕ ಸ್ಥಿತಿಗಳಲ್ಲಿ ಒಂದು ಸ್ಥಿತಿ ಆದಂತಹ ಸುಪ್ತ ಚೇತನದ ವ್ಯವಹಾರ ಕನಸಾಗಿರುತ್ತೆ. ಮಲ್ಕೊಂಡಿರ್ತೀವಿ, ಮಲಗಿದ್ದಾಗಲೇ ಕನಸು ಬಿಡೋದು. ಹೆಚ್ಚಿನ ಸಮಯದಲ್ಲಿ ಸುಖನಿದ್ರೆಯಲ್ಲೇ ಕನಸು ಜಾಸ್ತಿ. ಮತ್ತು ಈಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದ ಕೂಡ ಕನಸು ಕಾಣ್ಬೋದು, ಆದರೆ ಅದು ಹಗಲುಗನಸು ಅಂತಾರೆ. ನಿದ್ದೆಯಲ್ಲಿ ಬರೋ ಕನಸುಗಳು ರಾತ್ರಿ ಕನಸು. ನಾವು ಈಗ ಕೂತ್ಕೊಂಡು ನಾನು ಸಿನಿಮಾ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು, ಈ ಕ್ಯಾಮರಾದಲ್ಲ ಹೆಂಗಿರುತ್ತೆ ನಂದು ನೋಟ ಅಂತ ಯೋಚನೆ ಮಾಡ್ತಿರ್ಬೋದು. ಇವುಗಳು ಹಗಲುಗನಸುಗಳು. ನನಗೆ ಲಾಟ್ರಿ ಬಂದರೆ ನೆನ್ನೆ ಲಾಟ್ರಿ ಕೊಂಡ್ಕೊಂಡಿದ್ದೀನಿ, ಇವತ್ತು ಬಂದ್ಬಿಡುತ್ತಾ ಅಂತ ನಾನು ಯೋಚನೆ ಮಾಡ್ಬೋದು. ಇವೆಲ್ಲ ಹಗಲುಗನಸುಗಳು. ಆದರೆ ಕನಸುಗಳು ಅಂತ ಇರೋದು ನಿದ್ರೆಯಲ್ಲಿ ನಡೆಯುವಂತಹ ವ್ಯವಹಾರ. ಅದು ಹಾಗಿದ್ರೆ ಅದು ಯಾಕೆ ಬೀಳುತ್ತೆ? ಅದರ ಲಕ್ಷಣಗಳೇನು? ಅದರಿಂದ ಆಗೋ ಪರಿಣಾಮಗಳೇನು? ಒಳ್ಳೆಯದು ಕೆಟ್ಟದ್ದು? ಮತ್ತು ಕನಸು ಇಲ್ಲದೇ ಇರೋಕ್ಕೆ ಸಾಧ್ಯವಾ? ಕೆಲವರು ಹೇಳ್ತಾರೆ ನಂಗೆ ಕನಸೇ ಬಿದ್ದಿಲ್ಲ ಅಂತ. ಇದೆಲ್ಲ ನಿಜನಾ ಅಂತ ಬೇಕಾದಷ್ಟು ಪ್ರಶ್ನೆಗಳನ್ನು ಕೇಳ್ಕೊಂಡು ಹೋಗೋದು. ಕನಸುಗಳು ಆರೋಗ್ಯವಂತರ ನಿದ್ದೆಯ ಲಕ್ಷಣ. ನೀವು ಕನಸು ಬಿದ್ದರೆ ಆರೋಗ್ಯವಾಗಿದ್ದೀರಾ ಅಂತ. ಆದರೆ ಎಲ್ಲ ಕನಸುಗಳು ಒಂದೇ ಥರ ಇರಲ್ಲ. ನನಗೆ ತಿಳಿದಿರೋ ಮಟ್ಟಿಗೆ ಒಂದು ಸತಿ ಬಿದ್ದ ಕನಸು ಮತ್ತೆ ಬೀಳೋದಿಲ್ಲ. ಅಂದರೆ ಅದು ಬಹುಶಃ ಕನಸಿಗೂ ನೆನಪಿನ ಶಕ್ತಿಗೂ ನಾವು ಜ್ಞಾಪಿಸ್ಕೊಂಡು ಅದನ್ನು ವಿವರಿಸೋದಕ್ಕೂ ತುಂಬ
ತುಂಬ ಅಂತರ ಇರುತ್ತೆ. ಇನ್ನು ಕನಸುಗಳು ಒಂದು ರೀತಿಯಲ್ಲಿ ಸಣ್ಣ ಮಗು ಕೈಗೆ ಏನೋ ಒಂದು ಇಂಕು ಅದು ಇದು ಕೊಟ್ಬಿಟ್ಟು ಗೋಡೆ ಮೇಲೆ ಚೆಲ್ಲು ಅಂತೀವಲ್ಲ, ಹಾಗೆ ಅದಕ್ಕೆ ರೂಪ ಇಲ್ಲ, ಆಕೃತಿ ಇಲ್ಲ, ಏನೂ ಇಲ್ಲ. ಆದರೆ ಅಲ್ಲಿ ಏನೋ ಒಂದು ಬಿದ್ದಿದೆ ಅಂತ, ಸುಮ್ಮನೆ ಬಿದ್ದಿಲ್ವಲ್ಲ, ಇದು ಹದ್ದು ಕಂಡಂಗೆ ಕಾಣುತ್ತಲ್ಲ, ಇದು ಕಾಗೆ ಕಂಡಂಗೆ ಕಾಣುತ್ತಲ್ಲ ಅಂದರೆ ಆ ಅರ್ಥಗಳನ್ನು ಕೊಟ್ಕೊಂಡು ಹೋಗ್ತೀವಿ. ಕನಸುಗಳಲ್ಲೂ ಹಾಗೆ ಚಿತ್ರಗಳಿರ್ತವೆ, ಒಂದಕ್ಕೊಂದಕ್ಕೆ ಸಂಬಂಧ ಇರೋದಿಲ್ಲ, ಒಂದಕ್ಕೊಂದಕ್ಕೆ ರೂಪ ಆಗಲಿ ಆಕೃತಿ ಆಗಲಿ ಸ್ಪಷ್ಟವಾಗಿರೋದಿಲ್ಲ. ಮತ್ತು ನಿದ್ದೆಯ ನಂತರದಲ್ಲಿ ನಮಗೆ ಕನಸುಗಳು ನೆನಪಿಗೆ ಬರುತ್ತೆ. ಆ ನಿದ್ದೆಯ ಅವಧಿಯಲ್ಲಿ ಎಷ್ಟು ಮರ್ತೋಗಿರುತ್ತೋ ಗೊತ್ತಾಗೋದಿಲ್ಲ. ಅದಕ್ಕೆ ಒಂದು ಸಣ್ಣ ವಿಚಾರ ಹೇಳ್ತಾರೆ, ಕನಸು ಬಿದ್ದ ತಕ್ಷಣ ಎಚ್ಚರ ಆಗಿಬಿಟ್ಟು ಬರೆದು ಬಿಡು ಅಂತ. ಆದರೆ ಇದನ್ನು ತಲೆಯಲ್ಲಿಟ್ಕೊಂಡು ಕನಸು ಬಿದ್ದರೆ ಎದ್ದು ಬಿಡ್ತೀನಿ ಬರಿತೀನಿ ಅಂದರೆ ಅವತ್ತು ಬೀಳೋ ಕನಸುಗಳು ನಿಮ್ಗೆ ಮೊದಲೇ ಗೊತ್ತಾಗೋಗ್ಬಿಟ್ಟಿರುತ್ತೆ. ತಮಾಷೆಗೆ ಹೇಳ್ತಾ ಇದ್ದೀನಿ, ಹಂಗಲ್ಲ. ಅಂದರೆ ನಿದ್ದೆ ಕೆಡುತ್ತೆ, ನಿದ್ದೆ ಕೆಟ್ಟರೆ ಕನಸಿಲ್ಲ. ಹೆಂಗೆ ಕನಸು ಬರದೆ ನಿದ್ದೆ ಬಂದಾಗ, ನಿದ್ದೆ ಇದ್ದಾಗಲೇ ಕನಸು. ಆದ್ದರಿಂದನೇ ಹೆಂಗೆ ಗೊತ್ತಾಗತ್ತೆ? ಆಧುನಿಕ ಸಂಶೋಧನೆಗಳು ತುಂಬ ಚೆನ್ನಾಗಿ ಕನಸಿನ ಬಗ್ಗೆ ಹೇಳುತ್ತೆ. ಆದರೆ ಯಾವ ಕನಸು ಅಂತ ಹೇಳೋಕ್ಕೆ ಏನು ಮಾಡೋಕ್ಕಾಗಿಲ್ಲ ಸದ್ಯಕ್ಕಿಲ್ಲ. ಎಲ್ಲಿ ಕನಸು, ಯಾವ ಕನಸು ಬಿತ್ತೋ ಆ ಕನಸಲ್ಲಿ ಕನಸು ಬೀಳ್ತಾ ಇದೆ ಅಂತ ಗೊತ್ತಾಗತ್ತೆ ಅಂತ ಕೆಲವು ಸಂಶೋಧನೆಗಳು ಹೇಳುತ್ತೆ. ಏನಪ್ಪ ಸಂಶೋಧನೆಗಳು ಅಂದರೆ, ಕನಸು ಬಿತ್ತಾ ಇದ್ದಾಗ ರ್ಯಾಪಿಡ್ ಐ ಮೂಮೆಂಟ್ ಅಂತ ಕಣ್ಣಿನ ಗುಡ್ಡೆಗಳು ಚಲಿಸ್ತಾ ಇರುತ್ತೆ. ನಿದ್ದೆ ಮಾಡಿ ನಿಮಗೆ ಹೀಗೆ ಗೊತ್ತಾಗಲ್ಲ ನಿದ್ದೆ, ಆದರೆ ಕ್ಯಾಮರಾನಲ್ಲಿಟ್ಟು ತೆಗೆದ್ರೆ ಆಮೇಲೆ ಆಗ ಎಬ್ಬಿಸಿ ಏನಾಯಿತು ಅಂದರೆ ಕನಸು ಕಾಣ್ತಾ ಇದ್ದೆ ಅಂದರೆ ನಾನು ನೋಡ್ತಾ ಇದ್ದೀನಿ ಅನ್ನೋದರ ಸೂಚನೆ ಇದು. ಇರಲಿ, ಇದು ಸಂಶೋಧನೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯ. ನಮ್ಮ ಅನುಭವದಲ್ಲಿ ಕನಸುಗಳು ಯಾವ ಪರಿಣಾಮ ಬೀರುತ್ತೆ, ಕನಸುಗಳು ಯಾಕೆ ಬೀಳುತ್ತೆ, ಮಗುವಿನಲ್ಲಿ ಕನಸು ಬೀಳುತ್ತಾ, ವೃದ್ಧರಲ್ಲಿ ಕನಸು ಬೀಳುತ್ತಾ, ಹೋಗಿ ಪ್ರಾಣಿಗಳಲ್ಲಿ ಕನಸು ಬೀಳುತ್ತಾ, ಇಷ್ಟೆಲ್ಲ ಪ್ರಶ್ನೆಗಳು. ಎಷ್ಟೋ ಸತಿ ಕೆಲವರಿಗೆ ಕನಸುಗಳು ಜೀವನದ ದಾರಿಯನ್ನು ತೋರಿಸ್ಬಿಡುತ್ತೆ. ಇನ್ನೂ ಎಷ್ಟೋ ಜನಕ್ಕೆ ಕನಸುಗಳು ಜೀವನದ ದಾರಿಯನ್ನು ಹಾಳು ಮಾಡಿಬಿಡುತ್ತೆ. ಯಾರೋ ಕನಸಿನಲ್ಲಿ ಹೇಳಿದ್ರು, ಜೂಜಿನಲ್ಲಿ ನೀನು, ನನಗೆ ಬಂದಿರೋ ಪೇಷಂಟ್ ಬಗ್ಗೆ ಹೇಳ್ತೀನಿ, ಜೂಜಲ್ಲಿ ನೀನು ಇವತ್ತು ಹೋಗು, ನೀನು ದುಡ್ಡು ಬರುತ್ತೆ, ನಿಲ್ಲಿಸ್ಬೇಡ, ಎಷ್ಟಾದರೂ ಹಾಕು ಅಂತ ಯಾರೋ ಸಂಕೇತ ಕೊಟ್ಟರು. ಇದು ಬದ್ದೆಲ್ಲ ಕಳ್ಕೊಂಡ, ಎಲ್ಲ ಹೋಯ್ತು. ಇನ್ನು ಎಷ್ಟೋ ಸತಿ ಹೇಳ್ತಾರೆ, ದುರ್ಯೋಧನ ಕೆಟ್ಟ ಕನಸುಗಳನ್ನು ಕಂಡ ಅಂತ. ಅವನಿಗೆ ಆ ಕನಸಿನಲ್ಲಿ ಅವನಿಗೆ ಏನೇನು ಆಗತ್ತೆ ಅಂತ ಒಂದು ನಿರೂಪಣೆ ಬಂತು. ಹಾಗೆ ಅರ್ಜುನ ಕೂಡ ತಾನು ಜಯಶಾಲಿ ಆಗ್ತೀನಿ ಅನ್ನೋದಕ್ಕೆ ಸಾಕಷ್ಟು ಕನಸುಗಳು ಹಿಂದಿನ ರಾತ್ರಿ ಬಿತ್ತು. ಅದರಲ್ಲಿ ಈಶ್ವರ ಅವನಿಗೆ ಅಥವಾ ಶಿವ ಅವನಿಗೆ ಧನಸ್ಸನ್ನು ಕೊಟ್ಟಿದ್ದು. ಅಂದರೆ ನಮ್ಮ ಅನುಭವಗಳನ್ನು ಚಿತ್ರರೂಪದಲ್ಲಿ ನೋಡ್ತೀವಿ, ಅದರಿಂದ ಉತ್ತೇಜನ ಪಡ್ಕೊತೀವಿ ಅನ್ನೋದು ಒಂದು ಸ್ವರೂಪ. ಆದರೆ ಕನಸಿನಿಂದ ನಮಗೆ ಆಘಾತಗಳಾಗುವಂತಹ ಸಾಧ್ಯತೆಗಳು ಇದೆ. ಕೆಟ್ಟ ಕನಸು ಬಿದ್ದುಬಿಡ್ತು, ನೈಟ್ ಮೇರ್ಸ್ ಅಂತ ಕೇಳ್ತಾರೆ. ಆದ್ದರಿಂದ ನನಗೆ ಎಷ್ಟೋ ಸತಿ ಅನಿಸುತ್ತೆ, ಕನಸು ಅಂತ ಹೇಳಿದಾಗ ಕನಸಾಲಜಿ ಅಂತಲೇ ಕರಿಬೇಕು ಅಂತ. ಯಾಕೆಂದರೆ ಆ ಕನಸಾಲಜಿಯ ವ್ಯಾಪ್ತಿ ಎಷ್ಟಿರುತ್ತೆ ಅಂದರೆ, ನಿಮಗೆ ಆದ ಕನಸು ನನಗೆ ಬೀಳದಿರ್ಬೋದು, ನೀವು ಎಷ್ಟೇ ಸತಿ ಅದನ್ನು ರಿಪೀಟ್ ಮಾಡಿ ನಾನು 8 ದಿನ ಆದಮೇಲೆ. ಆದರೆ ಕನಸುಗಳು ಯಾಕೆ ಬೀಳುತ್ತೆ ಅಂತ ಒಂದು ಪ್ರಶ್ನೆ. ಕನಸುಗಳು ಸುಪ್ತ ಮನಸ್ಸಿನಲ್ಲಿ ಇರೋವಂತಹ ಸಂಗತಿಗಳು ಹೊರಗಡೆ ಬರೋಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಅಂದರೆ ಒಂದು ನನ್ನ ಮನಸ್ಸಿಗೆ ನೋವಾಗ್ತಾ ಇದೆ, ಮುಚ್ಚಿಟ್ಕೋಬಾರ್ದು ಅಂತ ಮನಸ್ಸಿನಲ್ಲಿ ಒಂದು ಕಡೆ, ಇಲ್ಲ ಹೇಳಬಾರ್ದು ಅಂತ ಇನ್ನೊಂದು ಕಡೆ. ಯಾರಿಗೆ ಹೇಳಬೇಕು? ಹಾಗೆ ಯಾಕೆ ಮುಚ್ಚಿಡಬೇಕು? ಮುಚ್ಚಿಟ್ಬಿಟ್ರೆ ನಾನು ಏನೋ ಕಳಂಕ ಬರ್ಬೋದು, ಏನೋ ಭಯ ಬರ್ಬೋದು. ಸೊ ಹೇಳಬಾರ್ದು ಅನ್ನೋ ಒಂದು ಭಯದಿಂದನೇ ಎಷ್ಟೋ ಸತಿ ಅದು ಇನ್ನು ಅಂದರೆ ಆಳಕ್ಕೆ ಹೊರಟೋಗುತ್ತೆ. ಸುಪ್ತ ಚೇತನದ ಆಳದಲ್ಲಿ ಅದು ಬಿಟ್ಕೊಂಡ್ಬಿಡುತ್ತೆ. ಆಗ ಅದು ಬಿಟ್ಕೊಂಡು ಹೊರಗಡೆ ಬರಬೇಕಾದ್ರೆ ಅದು ನೇರ ಬರೋದಿಲ್ಲ, ಅದು ಆಕೃತಿಯಲ್ಲಿ ಬರುತ್ತೆ, ವಿಷಯಗಳಾಗಿ ಬರುತ್ತೆ, ಶಬ್ದಗಳಾಗಿ ಬರುತ್ತೆ, ನೀರಾಗಿ ಬರುತ್ತೆ. ಎಷ್ಟೋ ಸತಿ ಹೇಳ್ತಾರೆ ಹಾರೋ ಅಂತಹ ಕನಸುಗಳು. ಭಾಳ ಜನಕ್ಕೆ ನಿದ್ದೆಯಲ್ಲಿ ಏನೋ ಹಾರ್ತಾ ಇದ್ದೀನಿ ಅನ್ಸುತ್ತೆ. ಎಷ್ಟೋ ಜನ ಇಳಿಯೋಕ್ಕೆ ಎಲ್ಲ ಕೈಕಾಲೆಲ್ಲ ಆಡಿಸ್ತಾರೆ. ಅಲ್ಲಿ ಒಂದು ಇದರ ಎಕ್ಸ್ಪ್ಲನೇಷನ್ ಅಂತ ಏನು ಕರೀತಾರೆ, ವಿಶ್ಲೇಷಣೆ ಪ್ರಕಾರ, ನಿನ್ನದೊಂದು ಗುರಿ ಇಟ್ಕೊಂಡಿದೆಯಾ, ಇನ್ನೇನು ಮುಟ್ಟುತ್ತೀನಿ ಅನ್ನೋ ಭರವಸೆ ಇದೆ, ಆ ಭರವಸೆಯ ಸೂಚನೆ ಅದು. ಅಂದರೆ ಈ ಕನಸು ಭರವಸೆಯನ್ನು ಕೊಡುತ್ತೆ. ಇನ್ನು ಕೆಲವರಿಗೆ ನೀರಲ್ಲಿ ಮುಳುಗ್ಬಿಡ್ತಾ ಇದ್ದೀನಿ, ಯಾರೋ ಎತ್ತಕ್ಕೆ ಹೋಗ್ತಾರೆ, ಆದರೂ ಮುಳುಗ್ತೀನಿ. ಸಾಮಾನ್ಯ ನೀರಿನ ಕನಸು, ಹಾರೋ ಕನಸು, ಬೆಂಕಿಯ ಕನಸು, ಹಾಗೆಯೇ ಇನ್ಯಾವುದೋ ಒಂದು ಪ್ರಾಣಿ ಅಟ್ಟಿಸ್ಕೊಂಬರೋದು, ಹೆಚ್ಚು ಹಾವು, ಸರ್ಪದ ಕನಸುಗಳು. ಇವೆಲ್ಲವೂ ಏನಂತಂದರೆ ನಮ್ಮ ಸಾಮಾಜಿಕ ಜೀವನದಲ್ಲಿ ಇವುಗಳಿಗೊಂದು ಅರ್ಥ ಇರುತ್ತೆ. ಈಗ ಮಲಗೋಕ್ಕೂ ಮುಂಚೆ ಏನಾದರೂ ಯೋಚನೆ ಮಾಡ್ತಿರ್ತೀವಿ ಅದೇ ಯಾವುದೋ ಒಂದು ವಿಚಾರದ ಬಗ್ಗೆ, ಅದೇನಾದರೂ ಕನಸಲ್ಲಿ ಬೀಳುವಂಥ ಸಾಧ್ಯತೆ ಇರುತ್ತಾ? ಮಲಗೋಕ್ಕೂ ಮುನ್ನ
ಆ ಟೈಮಲ್ಲಿ ಏನು ಯೋಚನೆ ಮಾಡ್ತಿದ್ರೆ? ಆ ತರಹದ ಪ್ರಕರಣಗಳು ಜಾಸ್ತಿನೇ ಇದೆ. ಹೆಚ್ಚಿನ ಸಮಯದಲ್ಲಿ ವಿಚಾರ ಮಾಡುವಂತಹವರು, ಹಾಗೆಯೇ ಸೃಜನಶೀಲತೆ ಇಟ್ಕೊಂಡಿರೋರು, ಸಾಹಿತಿಗಳು, ವಿಜ್ಞಾನಿಗಳು, ಲೆಕ್ಕ ಮಾಡುವಂತಹವರು, ಎಷ್ಟೋ ಸತಿ ಮಕ್ಕಳು ಪರೀಕ್ಷೆಗೆ ಬರೆಯುವಂತಹವರು, ಅವರಲ್ಲಿ ಅದನ್ನು ನೆನಪಿನ ಶಕ್ತಿಯಲ್ಲೇ ಉಳಿದಿರುವಂತಹದ್ದು ತಿರ್ಗಾ ಮರುಕಳಿಸುತ್ತೆ. ಅಂದರೆ ಕನಸಿನಲ್ಲಿ ಕೂಡ ಅದೇ ರೀತಿಯಲ್ಲಿ ಎದ್ದು ಕಾಣಿಸ್ಕೊಳುತ್ತೆ. ಎಷ್ಟೋ ಜನ ನನಗೆ ತಿಳಿದಿರುವಂಥ ಮ್ಯಾಥಮ್ಯಾಟಿಷಿಯನ್ಸ್ಗಳು ತಮ್ಮ ದಿನನಿತ್ಯದ ಲೆಕ್ಕದ ಪರಿಸ್ಥಿತಿಯನ್ನು ಪರಿಹಾರಕ್ಕಾಗಿ ಕನಸಿನಲ್ಲಿಯೇ ಅದರ ಪರಿಹಾರ ಕಂಡುಕೊಂಡಿದ್ದಾರೆ. ಅಂದರೆ ನಿಮ್ಮ ಪ್ರಶ್ನೆ ಹೌದು, ಎಷ್ಟೋ ಸತಿ ನಮ್ಮ ಸಮಸ್ಯೆಗಳನ್ನು ಬಿಡಿಸೋವಂತಹ ಮಾನಸಿಕತೆ ಸ್ವಪ್ನ ಸ್ಥಿತಿಯಲ್ಲಿ ಸಾಧ್ಯವಿದೆ. ಯಾಕೆ ಸಾಧ್ಯವಿದೆ ಅಂತ ನನಗನ್ಸೋದೇನೆಂದರೆ, ಮನಸ್ಸು ಆರಾಮಾಗಿರುತ್ತೆ, ಏನೂ ಡಿಸ್ಟ್ರಾಕ್ಷನ್ ಇಲ್ಲ. ನಿಮಗೊಂದು ಗ್ಯಾರಂಟಿ, ನಿಮ್ಮದು ಒಳ್ಳೆ ಪ್ರೊಟೆಕ್ಷನ್ ಇದೆ. 3000 ಜನ ಪೊಲೀಸ್ನವ್ರು ನಿಮ್ಮನ್ನು ಸಂಪೂರ್ಣವಾಗಿ ಕಾಯ್ತಾ ಇದ್ದಾರೆ, ಯಾರ ಭಯನೂ ಇಲ್ಲ, ಏನು ಬೇಕಾದರೂ ಯೋಚನೆ ಮಾಡೋದು. ಆ ಥರ ನಿದ್ದೆ ಒಳ್ಳೆ, ಅದಕ್ಕೆ ಬೇಕಾದ ಪರಿಹಾರ ಎದ್ದು ಕಾಣಿಸುತ್ತೆ. ಅಂದರೆ ನಿದ್ದೆಯ ಸ್ಥಿತಿಯಲ್ಲಿ ನಿಮಗೆ ವಿಶ್ವಾಸ ಜಾಸ್ತಿ ಆಗುತ್ತೆ. ಆ ವಿಶ್ವಾಸ ಜಾಸ್ತಿ ಆದಾಗ ಸಮಸ್ಯೆಯ ಪರಿಹಾರದ ರೀತಿ ಸುಲಭವಾಗುತ್ತೆ, ಸಾಧ್ಯ ಇದೆ ಅಂತ. ಅನೇಕ ಕಲಾವಿದರಲ್ಲಿ ಈ ತರಹದ ಒಂದು ಪರಿಸ್ಥಿತಿ ಎದುರಾಗುತ್ತೆ. ಹಾಗೆ ಭಯನೂ ಹುಟ್ಟಿಸುತ್ತೆ, ಅಯ್ಯೋ ಏನಾಗೋಗ್ಬಿಡುತ್ತೋ ಅನ್ನೋದು ಅದೇ ಇನ್ನು ತೀವ್ರ ಸ್ವರೂಪದ ಭಯವಾಗಿ ಎದ್ದು ಕಾಣಿಸ್ಕೊಂಡು ನಿಜವಾದ ಶಕ್ತಿಯನ್ನು ಕೂಡ ಕಳ್ಕೊಂಡಿರೋ ಪ್ರಕರಣಗಳಿದೆ. ಕನಸನ್ನು ನಂಬಿ ಹಾಳಾದವರು ಇದ್ದಾರೆ, ಕನಸನ್ನು ನಂಬಿ ಉದ್ಧಾರ ಆದವರು ಬೇಕಾದಷ್ಟು ಜನ ಇದ್ದಾರೆ. ಇವಾಗ ಬೆಳಗ್ಗೆ ಬೀಳೋ ಕನಸು, ಇದು ಸಾಮಾನ್ಯವಾಗಿ ನಮ್ಮ ದೊಡ್ಡವರು ಕೂಡ ಹೇಳ್ತಿರ್ತಾರೆ, ಬೆಳಗ್ಗೆ ಏನು ಕನಸು ಬೀಳುತ್ತೆ ಅದು ಸತ್ಯ ಆಗೋ ಸಾಧ್ಯತೆ ಇರುತ್ತೆ ಅಂತ. ಒಳ್ಳೆ ಕನಸು ಬಿತ್ತು ತುಂಬ ಒಳ್ಳೇದು, ವೆಲ್ ಆ್ಯಂಡ್ ಗುಡ್. ಕೆಟ್ಟ ಕನಸು ಬಿತ್ತು ಅಂದರೆ ಅಯ್ಯೋ ಭಯ ಆಗ್ತಾ ಇರುತ್ತೆ, ನಿಜ ಆಗ್ಬಿಡುತ್ತೋ, ಸಾವು, ಈ ಥರ ಸಾವಿನ ಕನಸು ಏನೋ ಬಂತು, ಬೆಳಗ್ಗೆ ಬಂತು ಅಂತಂದರೆ ನಿಜವಾಗ್ಲೂ ಹೌದಾ? ಅಂದರೆ ಅದು ಹತ್ರ ಆಡು ಮಾತಷ್ಟೇನಾ? ಮನಸ್ಸು ಎಷ್ಟೋ ಸತಿ ಮುಂದಾಗೋದರ ಬಗ್ಗೆ ಕೆಲವೊಮ್ಮೆ ಮುನ್ಸೂಚನೆ ಕೆಲವರಲ್ಲಿ ಬರುತ್ತೆ. ಇದನ್ನು ತಪ್ಪಾಗಿ ಗ್ರಹಿಸಬಾರ್ದು ವೀಕ್ಷಕರು, ಎಲ್ಲರಲ್ಲೂ ಈ ಶಕ್ತಿ ಇರೋದಿಲ್ಲ, ಇದ್ದರೂ ಕೂಡ ತುಂಬ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಅಂದರೆ ನಾಳೆ ಅಥವಾ ಇನ್ಯಾವಾಗಲೋ ಒಂದಿನ ಒಂದು ಹುಡುಗನಿಗೆ, ನನಗೆ ಗೊತ್ತಿರುವಂತಹ ಪ್ರಕರಣ ನಿಜವಾಗ್ಲೂ, ಅವನು 7ನೇ ಕ್ಲಾಸ್ನಲ್ಲಿದ್ದ ಮಗು, ಬೆಳಗ್ಗೆ ಹೇಳ್ದ 10 ದಿನ ಆದ ಮೇಲೆ ಏಪ್ರಿಲ್ 10ನೇ ತಾರೀಕು ಒಂದು ಪರೀಕ್ಷೆ ಫಲಿತಾಂಶ ಬರೋದು, ಏಪ್ರಿಲ್ 1, 2ನೇ ತಾರೀಕು ನನ್ನನ್ನು ಭೇಟಿ ಮಾಡಿದ್ದು. ಹೇಳ್ದ, ನನಗೆ ಒಂದು ಪತ್ರ ಬಂದಿತ್ತು, ಅದರಲ್ಲಿ ನನಗೆ 1-2-3 ಸಬ್ಜೆಕ್ಟ್ನಲ್ಲಿ ಫೇಲ್ ಆಗಿದ್ದೀನಿ ಅಂತ ಬಂದಿತ್ತು. ಇನ್ನು ಬುದ್ಧಿ ಕೆಟ್ಟಿದ್ದೆ ನಿನಗೆ ಹೋಗೋ ಅಂತಪ್ಪ ಇದು ಕೂಡಿಸಿದ್ರು. ಬಂತು ಆ 10ನೇ ತಾರೀಕು, ಆಗಿನ ಕಾಲದಲ್ಲಿ ಮಾರ್ಕ್ಶೀಟ್ ಕಳಿಸ್ಕೊಟ್ರು ಸ್ಕೂಲಿನಿಂದ. ತೆಗೆದು ನೋಡಿದಾಗ 3 ಸಬ್ಜೆಕ್ಟ್ನಲ್ಲಿ ಫೇಲ್ ಆಗಿದ್ದ. ನಾನು ಹೇಳಿದೆ, ನೀನು ನೋಡು, ಇದು ಕನಸಲ್ಲ, ನೀನು ಪರೀಕ್ಷೆ ಚೆನ್ನಾಗಿ ಮಾಡಿರಲಿಲ್ಲ, ನಿನಗೆ ಮೊದಲೇ ಗೊತ್ತಿತ್ತು, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದಿ, ಹೇಳಿರಲಿಲ್ಲ. ನೀನು ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಹೇಳಿದ್ವಿ ಅಷ್ಟೇ. ಅಂದರೆ ನಿನ್ನ ತಲೆಯಲ್ಲಿ ಅದು ಮೊದಲೇ ಉಳಿದಿತ್ತು, ಇದಕ್ಕೊಂದು ಸ್ಪಷ್ಟವಾಗಿ ಕನಸಿನಲ್ಲೂ ಅದೇ ರಿಪೀಟ್ ಆಯಿತು. ನೀವು ಮೊದಲೇ ಹೇಳಿದ್ರೆ ನಂಬ್ತಾ ಇದ್ವೋ ಎಲ್ಲ ಗೊತ್ತಿಲ್ಲ, ಆದರೆ ಕನಸಿನಲ್ಲಿ ಬಿತ್ತು ಅಂದರೆ ನಾವು ನಂಬ್ತೀವಿ. ಕನಸಿನಲ್ಲಿ ಬಿದ್ದಿದ್ದು ನಿಜ ಅನ್ನೋ ಒಂದು ಭಾವನೆ ಬರುತ್ತೆ, ಅದು ಒಂದು. ಎರಡನೇದು ಬೆಳಗಿನ ಜಾವದ ಕನಸು. ನೋಡಿ, ನಿದ್ದೆಯ ಸ್ವರೂಪ ಎಲ್ಲರಲ್ಲೂ ಒಂದೇ ಥರ ಇರೋದಿಲ್ಲ. ಕೆಲವರಿಗೆ ಮಲ್ಕೊಂಡ ತಕ್ಷಣ ಗಾಢವಾಗಿ ನಿದ್ದೆ ಬಂದ್ಬಿಡುತ್ತೆ, ಕೆಲವರಿಗೆ ಮಧ್ಯದ ಒಂದಷ್ಟು ಹೊರಳಾಡಿ ಆಮೇಲೆ ನಿದ್ದೆಗೆ ಹೋಗ್ತಾರೆ. ಇನ್ನು ಕೆಲವರು ಹಿತವಾಗಿ ಬೆಳಗಿನ ಜಾವ ಅಲ್ಲಿ ಸುಪ್ರಭಾತ ಹಾಡ್ತಾ ಇರಬೇಕು, ಇನ್ನೊಂದಷ್ಟು ಶಬ್ದ, ಆವಾಗ ಒಳ್ಳೆ ನಿದ್ದೆ ಬರೋಕ್ಕೆ ಶುರು ಆಗುತ್ತೆ. ಆ ಟೈಮ್ನಲ್ಲಿ ಎಷ್ಟೋ ಸತಿ ಬಿದ್ದಂತಹ ಕನಸುಗಳಿರ್ತಾವಲ್ಲ, ಅವು ನಿಜವಾಗಿ ದಿನದ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದ ಸೂಚನೆಯೇ ಆಗಿರ್ಬೋದು. ಇದರ ಅರಿವು ಮೂಡುತ್ತೆ, ಅವ್ರಿಗೆ ಗೊತ್ತಿರುತ್ತೆ, ಅಭ್ಯಾಸ ಆಗಿರುತ್ತೆ, ಹಿಂದಿನ ದಿನ ನೋಡಿರ್ತಾರೆ, 10 ವರ್ಷದ ಕಡೆ ನೋಡಿರ್ತಾರೆ. ಇವತ್ತಿನ ದಿನ ಕನಸಿನಲ್ಲಿದ್ದು ಸ್ಪಷ್ಟವಾದಾಗ ಬೆಳಗಿನ ಕನಸು ನಿಜ ಆಯಿತು. ಅಂದರೆ ಕನಸಾಲಜಿ ದೃಷ್ಟಿಯಿಂದ ನಮಗೆ ಮುಂದಾಗೋದರ ಸೂಚನೆಗಳೂ ಬರ್ಬೋದು, ಕೆಡಕುಗಳ ಬಗ್ಗೆ ಒಂದು ಅರಿವೂ ಮೂಡ್ಬೋದು. ಆದರೆ ಇವೆಲ್ಲ ಸಮಾಜದಲ್ಲಿ ನಡೀತಾ ಇರೋವಂತಹ ಘಟನೆಗಳು. ನಾನು ಕನಸಿನಲ್ಲಿ ಸ್ವರ್ಗಸ್ಥನಾದೆ ಅಂತಂದ್ರೆ ನಿಜ ಆಗೋ ಸಾಧ್ಯತೆ ಇಲ್ಲ, ಎಲ್ಲ ಹೋಗಿರಬೇಕು, ಇಲ್ಲ ಯಾವುದೋ ಸಿನಿಮಾ ನೋಡಿರ್ಬೋದು ಹಿಂದಿನ ದಿನ. ಅಂದರೆ ಎಷ್ಟೋ ಸತಿ ಹೊರನೋಟದಿಂದ ನಮ್ಮ ಕನಸುಗಳು ನಮ್ಮ ತಲೆಯಲ್ಲಿ, ಹೊರನೋಟದ ಅನುಭವಗಳು ನಮ್ಮ ತಲೆಯಲ್ಲಿ ಕನಸುಗಳು ಆಗುವಂತಹ ಸಾಧ್ಯತೆ ಇದೆ. ವಿಶೇಷ ಏನಪ್ಪ ಅಂದರೆ ಕನಸಿನಲ್ಲಿ ಅದು ಅಂತಃಶಕ್ತಿಯನ್ನು ನಿಜವಾಗಲೂ ಸಂಗ್ರಹವಾಗಿಟ್ಟುಕೊಂಡು ಪರಿಣಾಮಕಾರಿಯಾಗಿ ನಿಮ್ಮ ಮನಃಶಕ್ತಿಗಳನ್ನು ಹುಟ್ಟಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅಂತ ನನಗೆ ಇತ್ತೀಚಿನ ದಿನಗಳಲ್ಲಿ ಅನಿಸುತ್ತೆ. ಬೇಕಾದಷ್ಟು ಉದಾಹರಣೆಗಳಿದೆ. ಚಲನಚಿತ್ರ ಕಲಾವಿದರನ್ನು ತಗೊಂಡಾಗ ರಾಜ್ಕುಮಾರ್ ಸಿನಿಮಾನ ಮಾಡಿದ ನಂತರದಲ್ಲಿ ಅವರಿಗೆ ಆ ಕನಸುಗಳ ಮೂಲಕ ತನ್ನ ಆ ಒಂದು ಪರಿಶ್ರಮ, ಸೃಜನತೆ, ಕಲಾವಿದರಲ್ಲಿರುವಂತಹ ಭಾವಗಳು ಹೆಚ್ಚಾಯಿತು. ಜಗ್ಗೇಶ್ ಬಗ್ಗೆ ಅಂತೂ ನಾವು ನೋಡ್ತಾನೇ ಇದ್ದೀವಿ, ನಿತ್ಯದಲ್ಲಿ ಅವರು ಹಾಗೆಯೇ ಇನ್ಯಾರೋ ಅನೇಕ ವ್ಯಕ್ತಿಗಳನ್ನು ನೋಡಿದ್ದೀವಿ ನಾವು.
ಜವಾಹರ್ ಅಂತ ಒಬ್ಬ ಸಿನಿಮಾದವರಿದ್ದರು, ವಾದಿರಾಜ್ ಜವಾಹರ್ ಅಂತ ದಕ್ಷಿಣ ಕನ್ನಡದವರು. ಅವರು ಬಹಳ ಕನಸುಗಳನ್ನು, ಯಾಕೆಂದರೆ ನಾನು ಅವ್ರನ್ನ ಒಮ್ಮೆ ಭೇಟಿ ಮಾಡಿದಾಗ ಕನಸಿನಿಂದ ಆಚೆ ಬಂದಿದ್ದ ಸ್ಥಿತಿಯಲ್ಲಿ ಭೇಟಿ ಮಾಡಿದ್ದೆ, ಸಣ್ಣ ಹುಡುಗಾದಾಗ. ಹೀಗಾಗತ್ತೆ ಅಂತ ಹೇಳಿದ ಅನುಭವ ನನಗಿದೆ. ಅಂದರೆ ಕನಸುಗಳು ಎಷ್ಟೋ ಸತಿ ನಮ್ಮ ಅಂತಃಶಕ್ತಿಯನ್ನು ಒಂದು ಕಡೆ ಸಂಗ್ರಹ ಆಗಿಟ್ಟುಕೊಂಡು ಬಲಪಡಿಸುವಂತಹದ್ದನ್ನು ಪಡೆದಿರುತ್ತೆ. ತುಂಬ ಜನ ಕನಸುಗಳನ್ನು ಕಂಡು ಸಾಧನೆಯನ್ನು ಮಾಡಿರುವಂತಹ ಪ್ರಕರಣಗಳಿದೆ. ಅದು ಅವರು ಕನಸು ಅಂತ ಹೇಳಿರ್ತಾರೆ, ಕನಸಿನಲ್ಲಿ ಏನಿತ್ತು ಅಂತ ವಿವರ ಗೊತ್ತಿಲ್ಲ. ಯಾರೋ ಆಶೀರ್ವಾದ ಮಾಡಿದ್ರು, ಯಾರೋ ಮಂತ್ರಾಕ್ಷತೆ ಕೊಟ್ಟರು, ಯಾರೋ ಫಲಪುಷ್ಪ ಕೊಟ್ಟರು, ಯಾರೋ ಈ ದಾರಿಯಲ್ಲಿ ಹೋಗು ಅಂತ ಹೇಳಿದ್ರು. ಈ ತರಹದ ಪ್ರಕರಣಗಳು ತುಂಬ ಇವೆ. ಅವು ಬಹುಶಃ ಜೀವನಕ್ಕೆ ಹತ್ತಿರವಾಗಿರುವಂಥದ್ದೇ ಆಗಿರುತ್ತೆ. ಏನಂದರೆ ನಿಮ್ಮಲ್ಲಿರುವಂತಹ ಅಂತಃಶಕ್ತಿಯನ್ನು ಅದು ಬಲಪಡಿಸುತ್ತೆ ಅನ್ನೋದು ನನ್ನ ಭಾವನೆ. ಓಕೆ, ಇನ್ನೊಂದೇನಂತ ನನ್ನ ಸ್ವಂತ ಅನುಭವಕ್ಕೂ ಕೂಡ ಬಂದಿದೆ. ಕೆಲವರು ನನ್ನ ಸ್ನೇಹಿತರು ಕೂಡ ಈ ಥರದ ಹೇಳಿದ್ದಾರೆ, ಕನೆಕ್ಷನ್ ಇಲ್ದಿರೋ ಕನಸು ಕೂಡ ಬೀಳುತ್ತೆ, ಸಂಬಂಧನೇ ಇಲ್ಲಿರಲ್ಲ ನಮ್ಮ ಡೈಲಿ ರೂಟೀನ್ ಲೈಫ್ಗೂ ಅದಕ್ಕೂ ಎತ್ತಣ ಸಂಬಂಧ ಅಂತ ಹೇಳಿ. ಇದು ಯಾವ ರೀತಿ ಸರ್? ಇದನ್ನ ಯಾವ ರೀತಿ ನೀವು ಅನಾಲಿಸಿಸ್ ಮಾಡ್ತೀವಿ? ನೋಡಿ, ಮಿದುಳು ಒಂದು ರೀತಿಯಲ್ಲಿ ಅದು ಉಗ್ರಾಣ ಇದ್ದಂಗೆ, ದೊಡ್ಡ ಉಗ್ರಾಣ. ಒಬ್ಬೊಬ್ಬರ ಮಿದುಳಲ್ಲೂ ಕೂಡ ಈ ಪ್ರಪಂಚದ ಎಷ್ಟೆಷ್ಟೋ ಸಂಗತಿಗಳು ಇರುತ್ತೆ. ನನ್ನ ಇಡೀ ಜಾಯಮಾನದಲ್ಲಿ ನಡೆದ ಎಲ್ಲ ವಿದ್ಯಮಾನಗಳು ನನ್ನ ತಲೆನಲ್ಲೇ ಕೂತಿರುತ್ತೆ. ಯಾವುದನ್ನ ಹೀಗೆ ಜ್ಞಾಪಕ ಬರೆದಿರ್ಬೋದು, ನಿದ್ದೆಯಲ್ಲಿ ಯಾವುದೋ ಎದ್ದು ಬರ್ಬೋದು. ಅಂದರೆ ಅನುಭವಗಳ ಇದ್ದಾಗ ಮಾತ್ರನೇ ಆ ಅನುಭವಗಳು ಕನಸಾಗಿ, ಕನಸಿನ ರೂಪವಾಗಿ ಬರುತ್ತೆ. ಕನಸಾಗಿ ಬರುತ್ತೆ ಅಂದಾಗ ಆಕೃತಿ ಇರಲ್ಲ, ಅರ್ಥ ಸಂಬಂಧಗಳಿರೋದಿಲ್ಲ. ಅದನ್ನು ನಾವು ಕೊಡ್ತೀವಿ. ಯಾಕೆಂದರೆ ಸಂಕೇತಗಳನ್ನು ಗುರುತ್ತೀವೋ, ನನಗೆ ಕ್ರಿಕೆಟ್ ಸ್ಟೇಡಿಯಮ್ಗೆ ಹೋಗಿದ್ದೆ ಅಂತ. ನೀವು ಕೇಳಿ ಯಾವ ಸ್ಟೇಡಿಯಮ್ ಅಂದರೆ, ನನಗೆ ಬೆಂಗಳೂರಿನಲ್ಲಿದ್ದರೆ ಈ ಸ್ಟೇಡಿಯಮ್ ಅಂತ ಹೇಳ್ಬಿಡ್ತೀನಿ, ನಾನು ಇಲ್ಲೇ ಮುಂಬೈಯಲ್ಲಿದ್ದರೆ ಆ ಸ್ಟೇಡಿಯಮ್ ಅಂತ ಹೇಳ್ತೀನಿ. ಅಂದರೆ ಅವು ಅನುಭವಗಳಕ್ಕೆ ಕೊಂಡಿಸಿ ಸಿಕ್ಕೊಡುತ್ತದು. ಅದರಿಂದ ಕನಸುಗಳಲ್ಲಿ ಅರ್ಥ ಇದೆ ಅನ್ನೋದಂತೂ ನನ್ನ ನಂಬಿಕೆ. ಕನಸುಗಳು ಎಷ್ಟೋ ಸತಿ ಮುಂದಾಗೋದರ ಬಗ್ಗೆ ಮುನ್ಸೂಚನೆಯನ್ನೂ ಕೊಡಬಹುದು. ಹಾಗೆ ಕನಸುಗಳು ನಿಮ್ಮ ಅಂತಃಶಕ್ತಿಯನ್ನು ಹೆಚ್ಚಿಸಬಹುದು, ಕುಗ್ಗಿಸಲೂಬಹುದು. ಇದನ್ನು ಹೊರಗೆ ಬರೋದಾದ್ರೆ, ಕುಗ್ಗುವಿಕೆಯಿಂದ ಹೊರಗೆ ಬರೋದಂತ ಅಂದರೆ ನಾರ್ಮಲ್ ವೇ ಅಂದರೆ ಏನು, ಒಂದು ಬೇಸಿಕ್ ಮೆಥಡ್ ಅಂದರೆ? ನನ್ನ ಕನಸುಗಳಿಂದ ನಾನು ಇವತ್ತು ಕೆಲಸ ಮಾಡೋಕ್ಕಾಗಲ್ಲ ಅಂತಲೇ ಶುರು, ಏನಾಗೋಗ್ಬಿಡುತ್ತೋ ಏನಾಗುತ್ತೋ. ನಾವು ಪ್ರಾರಂಭದಲ್ಲಿ ಹೇಳಿದ್ವಿ, ಭಯದ ಬಗ್ಗೆ ಮಾತಾಡಿದ್ದೀವಿ. ಅದನ್ನು ಹುಟ್ಟಿಸತ್ತೆ ನನಗೆ ಹಿಂಗಂತ ಇಂಟರ್ಲಿಂಕ್. ಹೌದು, ಕೆಟ್ಟ ಕನಸು ಬಿದ್ದುಬಿಡ್ತು, ನಾನು ಮಾಡಲ್ಲ ಇವತ್ತು, ನಾನು ಇವತ್ತು ಆಚೆ ಹೋಗೋದಿಲ್ಲ, ನಾನು ಇದನ್ನು ಮಾಡಲ್ಲ. ಹಾಗೆ ಅಂದರೆ ನನಗೇನೋ ರೋಗ ಬಂದುಬಿಡುತ್ತೆ. ಬೇರೆ ಬೇರೆ ನೀವು ಏನೇನು ಕ್ಷೇತ್ರದಲ್ಲಿ ನಿಮ್ಮ ಆಸಕ್ತಿ ಇದೆಯೋ ಅದರಲ್ಲಿ ನೀವು ಪ್ರಬಲ ಆಗಿಲ್ಲ ಅಂತ ಅಂದ್ಕೊತೀರೋ ಅವೆಲ್ಲ ಕನಸಿನ ರೂಪದಲ್ಲಿ ಬರೋ ಸಾಧ್ಯತೆ ಸೂಚನೆ ಕೊಡುತ್ತೆ ಅಂತೇಳಿ. ಸೊ ಕನಸು ಅದು ಜೀವನದ ಭಾಗ. ಇದು ಒಳ್ಳೆ ಮುನ್ಸೂಚನೆಯನ್ನು ಕೊಡುತ್ತೆ, ಕೆಟ್ಟ ಮುನ್ಸೂಚನೆಯನ್ನು ಕೊಡುತ್ತೆ. ಬಟ್ ತೆಗೆದುಕೊಳ್ಳೋದು ನಮ್ಮ ಕೈಯಲ್ಲಿದೆ ಅಂತ ನಾನು ಒಂದು ಸೇರಿಸ್ತೀನಿ. ಕನಸು ಮನಸ್ಸಿನ ಒಂದು ಭಾಗ. ರೈಟ್. ಆ ಮನಸ್ಸಿನಿಂದ ನಾವು ಇಲ್ಲ ಆರಾಮಾಗಿರಬಹುದು. ಕನಸು ಬಿದ್ದರೆ ಯಾವನ ಕೇರ್ ಮಾಡ್ತಾನೆ ಅನ್ನೋರು ತುಂಬ ಜನನೇ. ಇಲ್ಲ ಕನಸುಗಳು ನಿಜ ಆಗಿಬಿಡುತ್ತೆ ಅಂತ ನಂಬಿ ಕೆಟ್ಟವರು ಇದ್ದಾರೆ. ಹಾಗೆ ಬೇಡ, ಅದೊಂದು ಸಹಜ ಕ್ರಿಯೆ. ಹೇಗೆ ನೀವು ಉಸಿರಾಡ್ತಿರೋ ಹಾಗೆ ಕನಸು ಬೀಳತ್ತೆ ಅಂತ ಅಂದ್ಕೊಳ್ಳೋದು ಯಾವತ್ತಿದ್ರೂ ಒಳ್ಳೆಯದೇ, ಸೇಫ್ ಅದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಕನಸಿನ ಸ್ವರೂಪ ಮತ್ತು ಕನಸು ಅಂದರೆ ಜೀವನ, ಇದು ನನಗೆ ತುಂಬ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್. ಅಂದರೆ ಕನಸು ಜೀವನನೂ ಕೂಡ ಬದಲಾಯಿಸುತ್ತೆ, ಒಳ್ಳೆ ರೀತಿಯಲ್ಲೂ ಕೆಟ್ಟ ರೀತಿಯಲ್ಲೂ. ಸೊ ಕನಸಿನ ಬಗ್ಗೆ ಸವಿವರವಾಗಿ ನೀವು ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಕನಸಿನ ಬಗ್ಗೆ ನಾವು ಅಷ್ಟೊಂದು ಥಿಂಕ್ ಮಾಡೋಕೆ ಹೋಗಲ್ಲ, ಕನಸು ಬರುತ್ತೆ ಹೋಗುತ್ತೆ ಅಂತ ಅನ್ಕೊಂತೀವಿ. ಸರ್ ಹೇಳಿದಾಗೆ ಕನಸು ಅನ್ನೋದು ಮನಸ್ಸಿನ ಒಂದು ಭಾಗ. ಸೊ ಯಾವುದೇ ವಿಚಾರ ಇರಲಿ ಅದ್ರ ಬಗ್ಗೆ ಪಾಸಿಟಿವಿಟಿ ಬಗ್ಗೆ ಹೆಚ್ಚು ಗಮನ ಕೊಡಿ, ನೆಗೆಟಿವಿಟಿ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಏನೋ ಕೆಟ್ಟ ಕನಸು ಬಂತು, ನನ್ನ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗ್ಬಿಡುತ್ತೇನೋ, ಕಲ್ಲೋಲ ಆಗ್ಬಿಡುತ್ತೇನೋ ಅಂತ ಆ ರೀತಿಯಲ್ಲಿ ನೆಗೆಟಿವ್ ಥಾಟ್ಸ್ನ ತೆಗೀರಿ. ಬಂದಂಥ ಕನಸನ್ನು, ಒಳ್ಳೆ ಕನಸು ಬಿದ್ದರೆ ಜೀವನವನ್ನು ಸಾಕಾರಗೊಳಿಸ್ಕೊಳ್ಳುತ್ತಾ ಅದನ್ನು ಬಳಸ್ಕೊಳ್ಳಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಹೊಸ ದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.